ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಂದಕುಮಾರ್ ಅಂತ. ಇವತ್ತು ನಾನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಕ್ಕೆ ಬಂದಿದ್ದೀನಿ. ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನ ಧೃತರಾಷ್ಟ್ರ ಅನಂತರಾಜು ಅವರ ಕರ್ಮಕಾಂಡ ಇದು ಅಂತ. ಅನಂತರಾಜು ಅವರೇ, ನಾನು ಒಬ್ಬ ವಾಲಿಬಾಲ್ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಆಗಿ, ವಾಲಿಬಾಲ್ ಅಡ್ಮಿನಿಸ್ಟ್ರೇಟರ್ ಆಗಿ, ವಾಲಿಬಾಲ್ ಪ್ರಮೋಟರ್ ಆಗಿ ನನ್ನೊಂದು ವಾಲಿಬಾಲ್ ಗೇಮ್ನ ನಡೆಸೋ ಅಷ್ಟರಲ್ಲಿ ಹೈರಾಣ ಆಗೋದ್ವಿ. ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಡ್ತಾ ಇದೀವಿ ನಾವು ಅಂತ, ಎಲ್ಲ ಕಳ್ಕೊಂತ ಇದೀವಿ. ಯಾರು ಜಿನೈನಾಗೆ ಅವ್ರ ಗೇಮ್ನ ಪ್ರಮೋಟ್ ಮಾಡ್ಬೇಕು ಅಂತ ಉದ್ದೇಶ ಚೆನ್ನಾಗಿರೋರು ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಟ್ಟಿದೀವಿ ನಾವೆಲ್ಲ ಅಂತ. ರೀ, ಅದ್ ಹೆಂಗ್ರಿ ನೀವು ನಾಲ್ಕು 5 ಅಸೋಸಿಯೇಷನ್ ಪುಸ್ತಕದಲ್ಲಿ ಇಕ್ಕೊಂಡು ನೀವು ನಡೆಸ್ತೀರಾ ಅನಂತರಾಜ್ ಅವ್ರೆ? ನೀವು ಆ ಗೋವಿಂದರಾಜು 4 5 ಅಸೋಸಿಯೇಷನ್ ರೀ. ಬಾಕ್ಸಿಂಗು ನಿಮ್ಗೂ ಏನ್ರಿ ಸಂಬಂಧ ಅನಂತರಾಜ್ ಅವ್ರೆ? ಆರ್ಚರಿ ಅಸೋಸಿಯೇಷನ್ ಸೆಕ್ರೆಟರಿ ಅಂತೀರಾ, ಬಾಕ್ಸಿಂಗ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟು ಅಂತೀರಾ, ಇನ್ನೊಂದು ಅಸೋಸಿಯೇಷನ್ ಆಫೀಸ್ ಬೇರರು ಅಂತೀರಾ. ಹೆಂಗ್ರಿ ನಡೆಸ್ತೀರಾ ನೀವು? ಆ ಸೀಕ್ರೆಟ್ ಏನಾದ್ರು ಅದ್ರ ಬಗ್ಗೆ ಒಂಚೂರು ನಮ್ಗೆ ಹೇಳ್ರಿ ಅಂತ. ನೀವೇನಕ್ಕೆ ಸಕ್ಸಸ್ ಆಗ್ತಾ ಇದೀರಾ ಗೊತ್ತೇನ್ರಿ ಅನಂತರಾಜ್? ಯಾಕಂದ್ರೆ ನೀವೇನು ಮಾಡೋದೇ ಇಲ್ಲ ಅಂತ. ಆ ಗೇಮ್ಗಳನ್ನೆಲ್ಲ ಸಾಯಿಸಾಕ್ಬಿಟ್ಟಿದ್ದೀರಾ ಮತ್ತೆ ಆಕ್ಟಿವಿಟೀಸು ಏನು ಇಲ್ಲ ಅಂತ. ಬಿಡ್ರಿ, ಆ ಗೇಮ್ ಅವ್ರವ್ರ ಗೇಮ್ಗಳು ನಡೆಸ್ಕೊಂಡು ರಾಜ್ಯದಲ್ಲಿ ಒಂದಷ್ಟು ಮಕ್ಕಳಿಗೆ, ಒಂದಷ್ಟು ಕೋಚಸ್ಗೆ, ಒಂದಷ್ಟು ಇವ್ರಿಗೆ ಒಳ್ಳೇದಾಗ್ತೈತೆ. ಬಿಡ್ರಿ, ಏನ್ರಿ ನೀವಿಬ್ರು ಸೇರ್ಕೊಂಡು ಸರ್ವನಾಶನ ಮಾಡಾಕ್ಬಿಟ್ರಿ ಕರ್ನಾಟಕ ಸ್ಪೋರ್ಟ್ಸ್ ಅಸೋಸಿಯೇಷನ್ಸ್ನ ಅಂತ. ಯಾರ್ರಿ ನೀವ್ ಯಾವ ಸ್ಪೋರ್ಟ್ಸ್ ಮೆನ್ಗಳ್ರಿ? ನಿಮ್ ಕೊಡುಗೆ ಏನ್ರಿ? ನಿಮ್ ಕಾಂಟ್ರಿಬ್ಯೂಷನ್ ಏನು? ನಿಮ್ ಅಚೀವ್ಮೆಂಟ್ಸ್ ಏನು? ಯಾವ್ದನ ಒಂದ್ ಹೇಳ್ರಿ ಅಂತ. ಅಸೋಸಿಯೇಷನ್ಗಳ್ನ ಒಡೆದು ಆಳಿರೋದು ಬಿಟ್ಟು, ಮ್ಯಾನಿಪುಲೇಷನ್ ಮಾಡಿರೋದು ಬಿಟ್ಟು, ಭ್ರಷ್ಟಾಚಾರ ಮಾಡಿರೋದು ಬಿಟ್ಟು, ಅದು ಬಿಟ್ಟು ನಿಮ್ದೇನ ಸಾಧನೆ ಇದೆಯೇನ್ರಿ ಅನಂತರಾಜು ಗೋವಿಂದರಾಜ್ ಅವ್ರೆ? ಬಿಡ್ರಿ, ಆ ಗೇಮ್ ಅವ್ರು ಮಾಡ್ಕೊಳ್ಳಿ. ಬಾಕ್ಸಿಂಗ್ ಅಸೋಸಿಯೇಷನ್ ಏನ್ರಿ ಅದು? 2 ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ 2 ಫೇಕ್ ರಿಜಿಸ್ಟ್ರೇಷನ್ಗಳು. ನಾಚಿಕೆ ಆಗ್ಬೇಕು ನಿಜವಾಗ್ಲು. ನಿಮ್ಮನ್ನೆಲ್ಲ ನೋಡ್ದ ಅಂದ್ರೆ ಸಾಯಿಸಾಕ್ಬಿಟ್ರಲ್ಲೇನ್ರಿ ಬಾಕ್ಸಿಂಗ್ ಅಸೋಸಿಯೇಷನ್ ಅಂತ. ಎಷ್ಟು ಅಸೋಸಿಯೇಷನ್ಗಳ್ರಿ, ಎಷ್ಟು ಅಸೋಸಿಯೇಷನ್ ಹೇಳ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗೋಗ್ತೈತೆ. ನೀವು ಕೊಡ್ತಾ ಇರೋ ಕಾಟಕ್ಕೆ, ನೀವು ಮಾಡ್ತಾ ಇರೋ ಇದಕ್ಕೆ ನಿಮ್ದು ಏನು ಇಲ್ಲ ರೀ ಅಚೀವ್ಮೆಂಟ್ ನಿಮ್ಮಿಬ್ಬರದು. ಡಿವೈಡ್ ಅಂಡ್ ರೂಲ್. ಎಲ್ಲ ಅಸೋಸಿಯೇಷನ್ ತಗೊಂಡೋಗಿ ಒಂದು ಫೈಲಲ್ಲಿ ಹಾಕಿ ನಿನ್ನ ಹತ್ರ ಇಟ್ಕೊಂಡಿದ್ಯಾ. ಯಾವ ಆಕ್ಟಿವಿಟೀಸು ನೀನ್ ಮಾಡಲ್ಲ ಅನಂತರಾಜು. ನಿನ್ ಟೇಬಲ್ ಮೇಲೆ ಒಂದು ರಾಶಿ ಫೈಲ್ ಇಟ್ಕೊಂಡಿರ್ತೀಯ. ಏನ್ ಮಾಡಿದ್ಯಾ ಅಂತ. ದಸರಾ ಮತ್ತೆ ನಿನ್ನ ಸ್ಟೇಟ್ ಗೇಮ್ಸ್ 2ಕ್ಕೂ ಸರ್ಕಾರ ದುಡ್ಡು ಕೊಡ್ತೈತೆ. ಆ 2 ಇವೆಂಟ್ ಬಿಟ್ರೆ ನಿಮ್ದೇನ್ ಆಕ್ಟಿವಿಟೀಸು? ನೀವ್ ಯಾರು? ನಾಯಿ ನರಿ ಕೂಡ ನಿಮ್ಮನ್ನ ಮೂಸ್ ನೋಡಲ್ಲ ರೀ. ನಿಮ್ ವ್ಯಾಪಾರಗಳು, ನಿಮ್ ವ್ಯವಹಾರಗಳು, ನಿಮ್ ದಂಧೆಗಳು ನಡೆಸ್ಕೊಳ್ಳೋದಕ್ಕೆ ಆ ಒಲಿಂಪಿಕ್ ಭವನ್ ಅಂತ ಮಾಡ್ಕೊಂಡಿದ್ದೀರ. ಇದೆಲ್ಲಾನು ಜನಗಳಿಗೆ ಅರ್ಥ ಆಗ್ಬೇಕ್ರಿ. ಜನಗಳಿಗೆ ಗೊತ್ತಾಗ್ತಾ ಇದೆ ರೀ ಇವಾಗ. ನೀವು ನಡೆಸ್ತಾ ಇರೋ ಅಸೋಸಿಯೇಷನ್ಗಳಲ್ಲಿ, ನೀವು ರೆಕಗ್ನೇಷನ್ ಕೊಟ್ಟಿರೋ ಅಸೋಸಿಯೇಷನ್ಗಳಲ್ಲಿ ನಂದೊಂದು ಮಾತಿದೆ ಗೋವಿಂದರಾಜು ಅನಂತರ, ಎಷ್ಟು ಜಿಲ್ಲೆಗಳಲ್ಲಿ ನೀವು ಜಿಲ್ಲಾ ಅಸೋಸಿಯೇಷನ್ಗಳು ನೀವು ಫಾರ್ಮ್ ಮಾಡಿದ್ದೀರಾ? ನಿಮ್ಮ ಹತ್ರ ಇರೋ ಅಸೋಸಿಯೇಷನ್ಗಳಲ್ಲಿ ಎಷ್ಟು ಅಸೋಸಿಯೇಷನ್ಗಳಿಗೆ ಜಿಲ್ಲಾ ಅಸೋಸಿಯೇಷನ್ಗಳು, ಕ್ರೀಡಾ ಸಂಸ್ಥೆಗಳು ಇದೆ ಅಷ್ಟು ನೀವು ಕ್ಲಾರಿಫೈ ಮಾಡ್ರಿ. ಅದನ್ನ ಬಹಿರಂಗವಾಗಿ ತರ್ರಿ. ಯಾರ ಹತ್ರನೂ ಇಲ್ಲ ರೀ. ಎಲ್ಲ ನೀವೊಂದು ಬೆಂಗಳೂರಲ್ಲಿ ಒಂದು 10 ಜನ ಸೇರ್ಕೊಂಡು ಒಂದು ಅಸೋಸಿಯೇಷನ್ ಮಾಡಿದೀರಾ. 10 ಜನ ಸೇರ್ಕೊಂಡು ಒಂದು 10 ಕ್ಲಬ್ಗಳಿಗೆ ಎಂಟ್ರಿಗಳು ಕೊಟ್ಟಿದ್ದೀರಾ. ಅಸೋಸಿಯೇಷನ್ ರೆಕಗ್ನೇಷನ್ ಕೊಟ್ಕೊಂಡು ನೀವು ಅಸೋಸಿಯೇಷನ್ಗಳು ನಡೆಸಿ ದರ್ಪ, ದೌರ್ಜನ್ಯ, ದಬ್ಬಾಳಿಕೆ ಮಾಡಿಕೊಂಡು, ಡಿವೈಡ್ ಅಂಡ್ ರೂಲ್ ಮಾಡಿಕೊಂಡು ನೀವು ಅಸೋಸಿಯೇಷನ್ಗಳು ನಡೆಸ್ತಾ ಇದ್ದೀರಾ. ಅಸೋಸಿಯೇಷನ್ ಅಂದ್ರೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳು ಸೇರಿಸಿ ಮಾಡ್ಬೇಕ್ರಿ. ನಮ್ಮ ರಾಜ್ಯದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಹಳೆ ಮೈಸೂರಲ್ಲಿ ಎಂತೆಂತ ಸ್ಪೋರ್ಟ್ಸ್ ಮೆನ್ ಇದಾರೆ ಗೊತ್ತೇನ್ರಿ? ಒಬ್ಬರನ್ನ ನೀವು ಗುರುತಿಸಿ ಅವ್ರಿಗೇನಾದ್ರೂ ಪ್ರೋತ್ಸಾಹ ಕೊಟ್ಟು ಅವ್ರಿಗೇನಾದ್ರೂ ಅನುಕೂಲ ಮಾಡ್ಕೊಟ್ಟಿದ್ರೇನ್ರಿ? ಯಾರನ್ನ ಇಂಟರ್ನ್ಯಾಷನಲ್ ಒಂದು ಮೆಡಲ್ ಮಾಡ್ಲಿ, ಏನಾದ್ರೂ ಅಚೀವ್ಮೆಂಟ್ ಮಾಡ್ಲಿ, ಫಸ್ಟ್ ಹೋಗಿ ಅವ್ರನ್ನ ಎತ್ಕೊಂಡ್ಬಂದು ಮಿನಿಸ್ಟರ್ ಹತ್ರ, ಚೀಫ್ ಮಿನಿಸ್ಟರ್ ಹತ್ರ ನಿಲ್ಲಿಸಿ ಅವ್ರಿಗೊಂದು ಹೂನಾರ ಹಾಕಿ ಒಂದು ಫೋಟೋ ತೆಗೆಸ್ಕೊಳ್ಳೋದು ಬಿಟ್ರೆ ನಿಮ್ ಸಾಧನೆ ಇನ್ನೇನು ಇಲ್ಲ ರೀ ನಿಮ್ದು. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಡೋಂಗಿ ನನ್ನ ಮಕ್ಕಳು ಸರ್ ಇವರು. ಕರ್ನಾಟಕದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ, ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕ್ರೀಡಾ ಪ್ರತಿಭೆಯನ್ನ ಕೊಂದು ಬಿಸಾಕ್ಬಿಟ್ರು ಇವರು ಸೇರ್ಕೊಂಡು ಒಲಿಂಪಿಕ್ ಅಸೋಸಿಯೇಷನ್ ಹೆಸರಲ್ಲಿ 25-30 ವರ್ಷದಿಂದ ಅಂತ. ಅವನ ಅನಂತರಾಜ್ ಅವನ ಯಾವ ಅಸೋಸಿಯೇಷನ್, ಯಾವ ಸ್ಪೋರ್ಟ್ಸ್ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅಂತ. ಒಂದ್ ಕಡೆ ಆರ್ಚರಿ ಅಸೋಸಿಯೇಷನ್ ಅಂತಾನೆ, ಇನ್ನೊಂದ್ ಕಡೆ ಬಾಕ್ಸಿಂಗ್ ಅಸೋಸಿಯೇಷನ್ ಅಂತಾನೆ, ಇನ್ನೊಂದ್ ಕಡೆ ಟೈಕ್ವಾಂಡೋ ಅಸೋಸಿಯೇಷನ್ ಅಂತಾನೆ. ಏನು ಇವರು ಸರ್ವೈವ್ ಆಗ್ತಾ ಇರೋದು ಅಂದ್ರೆ
ಡಿವೈಡ್ ಅಂಡ್ ರೂಲ್ ಹೊಡೆದು ಆ ಅಸೋಸಿಯೇಷನ್ಗಳನ್ನ, ಆ ಗೇಮ್ಗಳನ್ನ, ಸ್ಪೋರ್ಟ್ಸ್ ಮ್ಯಾನ್ಗಳನ್ನ ಸರ್ವನಾಶನ ಮಾಡಾಕ್ಬಿಟ್ರು ಅಂತ. ಹಿಂಗೆ ರೀ ಅವ್ನು ರಾಜೀವ್ ಮೆಹ್ತಾ ಮಾಡಿದ್ದು. ಆ ರಾಜೀವ್ ಮೆಹ್ತಾ ಅವ್ನು ಹೇಳ್ತಿ ಒಂದು ಫೆಡರೇಷನ್, ಅವನು 4 ಫೆಡರೇಷನ್, ಅವ್ನ ಮಗ 1 ಫೆಡರೇಷನ್, ಅವ್ನ ಅಳಿಯ 1 ಫೆಡರೇಷನ್, ಎಲ್ಲಾರು ರೀ ಮನೆ ಮಂದಿ ಎಲ್ಲಾರು ಅಸೋಸಿಯೇಷನ್ಗಳು ಫೆಡರೇಷನ್ಗಳು ಮಾಡ್ಕೊಂಡು ಎಲ್ಲಾ ಗೇಮ್ಗಳನ್ನ ಸಾಯಿಸಿ ಸರ್ವನಾಶನ ಮಾಡಿ ಮುಗಿದು ಬಿಸಾಕ್ಬಿಟ್ರು. ಇವೆಲ್ಲ ನೋಡಿನೇ ಮೊನ್ನೆ ಕೇಂದ್ರ ಸರ್ಕಾರದವರು 2022-23 ಪಿ ಟಿ ಉಷಾನ್ ತಗೊಂಡ್ಬಂದು ಆ ಎಮ್ಮನ್ ಕೂಡಿಸಿ ಇವರೆಲ್ಲಾರು ಒದ್ದು ಓಡಿಸಿರು. ಒಳ್ಳೇದಾಗಲ್ಲ ರೀ. ಈಗ್ಲೂ ಹೇಳ್ತಾ ಇದೀನಿ, ಇನ್ನೂ ಬಹಳ ಇಡೀ ರಾಜ್ಯದಲ್ಲಿ ಅಲ್ಲೋಲ್ ಕಲ್ಲೋಲ ಆಗ್ತೈತೆ. ನೀವು ಮಾಡ್ತಾ ಇರೋ ಅನ್ಯಾಯಗಳು ಎಲ್ಲರಿಗೂ ಗೊತ್ತಾಗ್ತಾ ಐತೆ, ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ, ಎಲ್ಲರನ್ನೂ ಮೀಟ್ ಮಾಡ್ತಾ ಇದೀವಿ. ಏನಾದ್ರೂ ಒಂದು ಜನನೇ ಉಗುದು ಉಪ್ಪಾಕಿ ನಿಮ್ಮನ್ನ ಎತ್ತು ಆಚೆ ಬಿಸಾಕಕ್ ಮೊದ್ಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಗೋವಿಂದರಾಜು, ಅನಂತರಾಜು ಏನು ಮಾಡಿಲ್ಲ ರೀ ನೀವು. ನೀವೆಲ್ಲ ಅಸೋಸಿಯೇಷನ್ಗಳು ಡಿವೈಡ್ ಮಾಡ್ತೀರಾ, ಎಲ್ಲಾ ಅಸೋಸಿಯೇಷನ್ಗಳ ಹೆಸರುಗಳಲ್ಲಿ ಗ್ರಾಂಟ್ಗಳು ತಗೊಂತೀರಾ, IOA ಗ್ರಾಂಟ್ಗಳು ತಗೊಂತೀರಾ, ಡೊನೇಷನ್ಗಳು ತಗೊಂತೀರಾ, ಸ್ಟೇಟ್ ಗೌರ್ಮೆಂಟ್ ಗ್ರಾಂಟ್ಗಳು ತಗೊಂತೀರಾ. ಯಾವ್ದಕ್ಕೂ ಲೆಕ್ಕ ಇಲ್ಲ, ಪಕ್ಕ ಇಲ್ಲ. ಏನು ಆಡಿದ್ದೇ ಆಟ ಆಗೋಗೈತೆ. ಕಂಠೀರವ ಸ್ಟೇಡಿಯಂನ ಯಾರ್ದೋ ಅಪ್ಪನ್ ಜಾಗೀರ್ ಮಾಡ್ಕೊಂಡು ಕೂತಿದ್ದೀರಾ ನೀವೆಲ್ಲ ಅಂತ. ಏನ್ರಿ ನಿಮ್ ಸಾಧನೆ, ಏನ್ ಅಚೀವ್ಮೆಂಟ್ ರೀ ನಿಮ್ದು? ಯಾವುದನ ಒಂದು ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೇನ್ರಿ, ಒಂದು ಕೋಚಿಂಗ್ ಕ್ಯಾಂಪ್ ಮಾಡಿದ್ರೇನ್ರಿ? ಏನು ಇಲ್ಲ ರೀ ಅಂತ. ನಿಮ್ಗೋಸ್ಕರ ಒಂದು ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಅಷ್ಟು ದೊಡ್ಡ ಜಾಗ ಕೊಟ್ಟು ಆ ಒಲಿಂಪಿಕ್ ಭವನ ಅಂತ ಮಾಡ್ಬಿಟ್ಟು, ಏನ್ ಭವನ, ಏನ್ ನಿಮ್ಮ ದಂಧೆಗಳು, ನಿಮ್ ವ್ಯವಹಾರಗಳು ಮಾಡ್ಕೊಳಕಷ್ಟೇ ಅಂತ. ಅಸೋಸಿಯೇಷನ್ಗಳು ತಂಟೆಗೆ ಹೋಗೋದನ್ನ ಬಿಡ್ರಿ. ಅವ್ರವ್ರ ಸಮಸ್ಯೆಗಳು, ಅವ್ರವ್ರ ಮನೆ, ಎಲ್ಲಾರ ಮನೆ ದೋಸೆನೂ ತೂತೆ, ಅವ್ರವ್ರ ಮನೆ ಸಮಸ್ಯೆಗಳು ಅವ್ರವ್ರ ಸಾಲ್ವ್ ಮಾಡ್ಕೊಂಡ ನಿಮ್ಗೆ ಯಾಕ್ರಿ ಬೇಕು ಉಸುಬ್ರಿ? ಯಾರನ ಮನೇಲಿ ಏನಾದ್ರು ಒಂದ್ ಸಣ್ಣ ಇದಾದ್ರೆ ಸಾಕು, ಇಮಿಡಿಯೇಟ್ ಆಗಿ ಅದ್ರೊಳಗೆ ಹೋಗಿ ಬೆಂಕಿ ಹಚ್ಚಿ ಅದನ್ನ ಸರ್ವನಾಶನ ಮಾಡೋವರೆಗೂ ನಿಮ್ಮಿಬ್ಬರಿಗೂ ರಾತ್ರಿ ನಿದ್ದೆನೆ ಬರಲ್ಲ ಅಂತ. ಆ ಕಾಲ ಮುಗೀತು ರೀ, ಆ ಕಾಲ ಮುಗೀತು. ಇನ್ನಾದ್ರೂ ನಿಮ್ಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ, ಇನ್ನಾದ್ರೂ ರಾಜೀನಾಮೆ ಕೊಟ್ಬಿಟ್ಟು ನಿಮ್ ಮನೆಗೆ ಹೋಗ್ರಿ. ಯಾರನ್ನ ಒಳ್ಳೆಯವ್ರು ಬಂದು ರಾಜ್ಯದಲ್ಲಿ ಕ್ರೀಡೆಗೆ ಒಳ್ಳೇದ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು, ನಮಸ್ಕಾರ.